ಭದ್ರಾ ಬಲದಂಡೆ ಕಾಮಗಾರಿಯನ್ನ ವಿರೋಧಿಸಿ ಇವತ್ತು ಭಾರೀ ಪ್ರತಿಭಟನೆಯನ್ನ ಮಾಡಲಾಗಿದೆ. ಯಾಕೆ ವಿರೋಧನ ಮಾಡಲಾಗಿದೆ? ವಿರೋಧ ಮಾಡುವಂಥದ್ದು ಏನಿದೆ? ಕಾಮಗಾರಿ ಕೈ ಬಿಡಬೇಕು ಅಂತ ರೈತರ ಆಕ್ರೋಶ. ದಾವಣಗೆರೆಯ ಬಾಡಾ ಕ್ರಾಸ್ ಬಳಿ ಹೆದ್ದಾರಿಯನ್ನ ತಡೆ ಹಿಡಿದು ಪ್ರತಿಭಟನೆ ಮಾಡಿದ್ರು. ಪೊಲೀಸರು ಹೋರಾಟಗಾರ ನಡುವೆ ಒಂದಿಷ್ಟು ವಾಗ್ವಾದ ಎಲ್ಲ ನಡೆದಿದೆ. ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿ ಹೋರಾಟಗಾರನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಲವು ಮುಖಂಡರಿಗೆ ಗಾಯ ಆಗಿದೆ ವಶಕ್ಕೆ ಪಡಿಬೇಕಾದ್ರೆ. ಪೊಲೀಸರ ದೌರ್ಜನ್ಯವನ್ನ ಖಂಡಿಸಿ ಡಿಎಆರ್ ಗ್ರೌಂಡ್ನಲ್ಲೇನೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಎಲ್ಲಿ ಅವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿರ್ತಾರೆ, ಅದು ಡಿಎಆರ್ ಗ್ರೌಂಡ್ ಸಾಮಾನ್ಯವಾಗಿ. ಆ ಗ್ರೌಂಡ್ನಲ್ಲೇ ಈಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನೋಡಿ, ಭದ್ರಾವತಿಯ ಲಕ್ಕಬಳ್ಳಿ ಬಳಿ ಇರುವಂತಹ ಭದ್ರಾ ಡ್ಯಾಂನ ಬಫರ್ ಝೋನ್ನಲ್ಲಿ ಈ ಭದ್ರಾ ಬಲದಂಡೆ ಕಾಮಗಾರಿ ನಡೀತಾ ಇದೆ. ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಮಾಡುತ್ತೆ? ಹೊಸದುರ್ಗ, ಅಜ್ಜಂಪುರ, ತರೀಕೆರೆ ತಾಲೂಕಿನ 1600ಕ್ಕೂ ಹೆಚ್ಚು ಗ್ರಾಮಕ್ಕೆ ನೀರು ಪೂರೈಕೆಯನ್ನು ಮಾಡುತ್ತೆ. ಬಟ್ ಈಗ ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ಯಾಕೆ? ಅದರ ಮುಂದಾಳತ್ವವನ್ನು ಈಗ ಮಾಜಿ ಸಚಿವ ರೇಣುಕಾಚಾರ್ಯ ಅವರೇ ತೆಗೆದುಕೊಂಡಿದ್ದಾರೆ. ಒಂದಿಷ್ಟು ರೈತರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದಿಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ನಮ್ಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ನೀವು ಇದನ್ನು ಮಾಡ್ತಾ ಇದ್ರೆ ನಮ್ಗೆ ಇನ್ನೊಂದು ಅನ್ಯಾಯ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಾಗೆ ನಡೆಯೋದು. ಯಾವುದೋ ಒಂದು ಕಾಮಗಾರಿ ನಡೀತಾ ಇದ್ರೆ ಆ ಕಾಮಗಾರಿಯಿಂದ ನಮಗೇನೋ ಅದಕ್ಕೆ ಏನೂ ಯೋಚನೆ ಮಾಡಿರೋದಿಲ್ಲ. ನಮಗೆ ಅನ್ಯಾಯ ಆಗುತ್ತೆ ಶುರು. ಅದು ನಾವು ಯಾವ ರೀತಿ ಆಗಿದ್ದೀವಿ ಅಂತಂದರೆ, ನಾವು ಚೆನ್ನಾಗಿದ್ದರೆ ಸಾಕು, ಇನ್ನೊಬ್ಬರು ಚೆನ್ನಾಗಿ ಅವ್ರು ಇರ್ತಾರೋ ಬಿಡ್ತಾರೋ ನಮಗೆ ಬೇಕಾಗಿಲ್ಲ, ನಮಗೆ ಸಿಕ್ಕರೆ ಸಾಕು ಅನ್ನೋ ಮಟ್ಟಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ. ಆ ಮನೋಭಾವನಕ್ಕೆ ಸಮಾಜ ಬಂದುಬಿಟ್ಟಿದೆ. ಭದ್ರಾ ನೀರಿಗಾಗಿ ದಾವಣಗೆರೆಯಲ್ಲಿ ನಿರಂತರವಾಗಿ ಹೋರಾಟ ಕೂಡ ಶುರುವಾಗಿರುವಂಥದ್ದು. ಅದರಲ್ಲೂ ಭದ್ರಾ ಬಲನಾಲೆಯಿಂದ ಹೊಸದುರ್ಗ, ತರೀಕೆರೆ ಹಾಗೂ ಅಜ್ಜಂಪುರ ತಾಲೂಕುಗಳಿಗೆ ಕುಡಿಯುವ ನೀರಿನ ಯೋಜನೆಗಾಗಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾ ಇರುವಂಥ ನಿಟ್ಟಿನಲ್ಲಿ ಭಾರತೀಯ ರೈತ ಒಕ್ಕೂಟ ಆಗಿರ್ಬೋದು ಮತ್ತು ಬಿಜೆಪಿ ನಾಯಕರು ಕೂಡ ಹೆದ್ದಾರಿ ತಡೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥ ದೃಶ್ಯವನ್ನು ನೋಡಲಾಗಿದೆ. ಇನ್ನು ದಾವಣಗೆರೆಯ ಬಾಡಾ ಕ್ರಾಸ್ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ 48 ತಡೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಹೋರಾಟಗಾರನ ಅಂದರೆ ಹೆದ್ದಾರಿ ತಡೆಯನ್ನು ನಡೆಸಿದಂತಹ ಹೋರಾಟಗಾರ ರೈತರನ್ನ ಮತ್ತೆ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕಿದ್ರು ಮತ್ತೆ ಹೆದ್ದಾರಿ ತಡೆಯನ್ನು ಮಾಡುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಹೋರಾಟಗಾರನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ದಾವಣಗೆರೆ ಭಾಗಕ್ಕೆ ನೀರು ಒದಗಿಸುವಂತಹ ಭದ್ರಾ ಬಲದಂಡ ನಾಲೆಯಿಂದ ಹೊಸದುರ್ಗ ಆಗಿರ್ಬೋದು, ತರೀಕೆರೆ, ಅಜ್ಜಂಪುರ ಈ ತಾಲೂಕುಗಳಿಗೆ ಕುಡಿಯುವ ನೀರಿನ ಯೋಜನೆಗಾಗಿ ಅವೈಜ್ಞಾನಿಕ ಒಂದು ಕಾಮಗಾರಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಲ್ಲೇನಾದ್ರು ಕಾಮಗಾರಿ ಮಾಡಿದ್ರು ಅಂತ ಅಂದ್ರೆ ಈ ಭಾಗ ಅಂದ್ರೆ ದಾವಣಗೆರೆ ಭಾಗಕ್ಕೆ ನೀರು ಕೂಡ ಒದಗಿಸೋದು ಪೂರೈಕೆ ಆಗೋದಿಲ್ಲ. ಅದರ ಜೊತೆಗೆ ಈಗಾಗಲೇ ದಾವಣಗೆರೆ ಅಂದರೆ ಭದ್ರಾ ಕೊನೆಯ ಭಾಗದ ರೈತರು ಕೂಡ ನೀರು ಬರ್ತಾ ಇರಲಿಲ್ಲ. ಈಗ ಭದ್ರಾ ನಾಲೆಯಿಂದ ಏನಾದರೂ ಬಲನಾಲೆಯಿಂದ ನೀರನ್ನು ಕುಡಿಯೋ ನೀರಿಗೆ ಯೋಜನೆಗೆ ಅಲ್ಲಿ ಕಾಮಗಾರಿ ನಡೆಸಿದ್ರೆ ದಾವಣಗೆರೆಗೆ ನೀರು ಬರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ MP ರೇಣುಕಾಚಾರ್ಯ ಆಗಿರ್ಬೋದು ಮತ್ತು ಮಾಡಾಳ್ ಮಲ್ಲಿಕಾರ್ಜುನ ಆಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ವಶಕ್ಕೆ ಪಡೆದು ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಮತ್ತು ಬಿಜೆಪಿ ನಾಯಕರಾಗಿರ್ಬೋದು ಮತ್ತು ರೈತ ಮುಖಂಡರು ಕೂಡ ವಶಕ್ಕೆ ಪಡಿತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಭದ್ರಾ ನೀರಿಗಾಗಿ ಸಾಕಷ್ಟು ಹೋರಾಟವು ಕೂಡ ಶುರುವಾಗ್ತಾ ಇದೆ. ಅದರಲ್ಲೂ ಶನಿವಾರ ದಾವಣಗೆರೆ ಬಂದ್ಗೆ ಕರೆ ಕೊಟ್ಟಿರುವಂತಹ ಭಾರತೀಯ ರೈತ ಒಕ್ಕೂಟ ಆಗಿರುವಂಥ ಬಿಜೆಪಿ ನಾಯಕರು ಕೂಡ ಶನಿವಾರ ದಾವಣಗೆರೆ ಬಂದ್ಗೆ ಕೂಡ ಕರೆ ಕೊಟ್ಟಿರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆಯಲ್ಲಿ ಭದ್ರಾ ನೀರಿಗಾಗಿ ಹೋರಾಟ ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಅದರಲ್ಲೂ ಇವತ್ತು ಹೆದ್ದಾರಿ ತಡೆ ಇದೆ. ಶನಿವಾರ ದಾವಣಗೆರೆ ಬಂದ್ಗೆ ಒಂದು ಕರೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ಪಬ್ಲಿಕ್ ಟಿವಿ ದಾವಣಗೆರೆ.